everyone fine. ಪಾದಯಾತ್ರಾ ವಿಚಾರದಲ್ಲಿ ಮೈತ್ರಿ ಪಡೆಗೆ ಇದೀಗ ದೊಡ್ಡ ಆಘಾತ ಎದುರಾಗಿದೆ. ನೋಡಿ, ಈಗ ಮೈತ್ರಿ ಪಕ್ಷಕ್ಕೆ ನಿಜಕ್ಕೂ ಒಂದು ಶಾಕ್ ಅಂತ ಹೇಳ್ಬೋದು. ಇದು ಮೈತ್ರಿಯಲ್ಲಿ ಬಿರುಕು ಅನಿಸ್ತಾ ಇದೆ, ಅದರ ಮುನ್ಸೂಚನೆ ಇದು. ಪಾದಯಾತ್ರೆಗೆ ಮುಂದಾಗಿದ್ದ ಮೈತ್ರಿ ಪಕ್ಷದಲ್ಲಿ ಭಿನ್ನಾಭಿಪ್ರಾಯದ ಬಿರುಗಾಳಿ. ನೋಡಿ, ಈಗ ಪಾದಯಾತ್ರೆಗೆ ಮುಂದಾಗಿದ್ದಂತಹ ಮೈತ್ರಿ ಪಕ್ಷದಲ್ಲಿ ಭಿನ್ನಾಭಿಪ್ರಾಯದ ಬಿರುಗಾಳಿ ಎದ್ದಿದೆ. ಮೈಸೂರು ಪಾದಯಾತ್ರೆಗೆ ನನ್ನ ಬೆಂಬಲ ಇಲ್ಲ ಅಂತ ಕೇಂದ್ರ ಸಚಿವ ಎಚ್.ಡಿ.ಕೆ ಹೇಳಿದ್ದಾರೆ. ಬಿಜೆಪಿ ಜೊತೆಗಿನ ಜಂಟಿ ಯಾತ್ರೆಯಿಂದ ಹಿಂದೆ ಸರಿದಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಬಿಜೆಪಿ ನಿರ್ಧಾರ ನನ್ನ ಮನಸ್ಸಿಗೆ ನೋವು ತಂದಿದೆ. ನನ್ನನ್ನು ಬಿಜೆಪಿಯವರು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ. ವಿಶ್ವಾಸಕ್ಕೆ ತೆಗೆದುಕೊಳ್ಳುವವರಿಗೆ ಬೆಂಬಲ ಯಾಕೆ? ಪಾದಯಾತ್ರೆಯಿಂದ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಎಚ್.ಡಿ.ಕೆ ಯೂ-ಟರ್ನ್ ಹೊಡೆದಿದ್ದಾರೆ. ಅಂದರೆ ಮೈತ್ರಿ ಪಕ್ಷದಲ್ಲಿ ದೊಡ್ಡ ಬಿರುಕು ಕಾಣಿಸ್ತಾ ಇದೆ ನಮಗೆ. ಕುಮಾರಸ್ವಾಮಿಯವರು ಹಿಂಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಈ ಪಾದಯಾತ್ರೆ ಟುಸ್ಸಾಗೋ ಸಾಧ್ಯತೆಗಳು ದಟ್ಟವಾಗಿದೆ. JDSನವರು ಈಗ ಹುಮ್ಮಸ್ನಲ್ಲಿದ್ದಾರೆ. ಪಾದಯಾತ್ರೆ ಮಾಡಬೇಕು, ಮೂಡಾ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ವಿರುದ್ಧ ಅಂತೇಳಿ. ಕುಮಾರಸ್ವಾಮಿಯವರು ಅಷ್ಟೇ ಆಸಕ್ತಿನ ತೋರಿಸಬೇಕಾಗಿತ್ತು ದೋಸ್ತಿಗಳಾಗಿ. ಆದರೆ ಈಗ ಬಿಜೆಪಿಗರ ಕೆಲವೊಂದಿಷ್ಟು ನಿರ್ಧಾರ ಮತ್ತು ಕೆಲವೊಬ್ಬರಿಗೆ ನೇತೃತ್ವವನ್ನು ಕೊಟ್ಟಿರೋದು ನೋಡಿ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅಂದರೆ ಇದು ಮೈತ್ರಿ ಅನ್ನೋದು ಕೇವಲ ಚುನಾವಣೆಗೆ ಮಾತ್ರ ಸೀಮಿತ ಅಂತ ಅನ್ನಿಸ್ತಾ ಇದೆ. ಇದು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ಕುಮಾರಸ್ವಾಮಿಯವರು ಬಿಜೆಪಿ ನಾಯಕರೊಂದಿಗೆ ಎಲ್ಲರೊಟ್ಟಿಗೂ ಚೆನ್ನಾಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಬಿಜೆಪಿಯವರು ಕೂಡ ಅಷ್ಟೇ. ಬಿಜೆಪಿಯವರಿಗೆ ತಮ್ಮ ಪಕ್ಷದವರ ತಲೆನೋವು, ಅದರ ಜೊತೆಗೆ JDSನವರು ಶುರುವಾಯ್ತು. ಈಗ ನೋಡಿ, ಕುಮಾರಸ್ವಾಮಿಯವರೇ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಪಾದಯಾತ್ರೆ ಆರಂಭ ಆಗೋ ಸಾಧ್ಯತೆಗಳು ಕಡಿಮೆ. ಶನಿವಾರ ಶುರುವಾಗಬೇಕಾಗಿತ್ತು. ನೋಡಿ, ಅಲ್ಲಿ ಮೈಸೂರು ಭಾಗದ ಕೆಲ JDS ನಾಯಕರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಕುಮಾರಸ್ವಾಮಿಯವರು ಹೇಳಿರುವಂಥ ಮಾತಿದೆಯಲ್ವಾ, ನನ್ನ ಬೆಂಬಲ ಇಲ್ಲ ಅಂತಾನೆ ನೇರವಾಗಿ ಹೇಳಿಬಿಟ್ಟಿದ್ದಾರೆ. ಬಿಜೆಪಿ ನಿರ್ಧಾರ ಅಂದರೆ ಏಕ ಚಕ್ರಾಧಿಪತ್ಯದ ನಿರ್ಧಾರ ಅಂತ. ಅವರವರೇ ಮಾತಾಡಿಕೊಂಡು, ಅವರವರೇ ಮೀಟಿಂಗ್ ಮಾಡಿಕೊಂಡು, ಅವರವರೇ ನಿರ್ಧಾರ ಮಾಡಿದರೆ ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಬೇಡವಾ? ನಾವು ಮೈತ್ರಿ ಅಂದರೆ ಕೇವಲ ಕೈ ಹಿಡ್ಕೊಂಡು ಹೋಗೋಕ್ಕ? ಇಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳದವರಿಗೆ ಬೆಂಬಲ ನಾವ್ಯಾಕೆ ಕೊಡಬೇಕು? ಪಾದಯಾತ್ರೆಯಿಂದ ಇವರೇನು ಸಾಧನೆ ಮಾಡೋಕೆ ಹೊರಟಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನು ಕುಮಾರಸ್ವಾಮಿಯವರು ಹಾಕಿದ್ದಾರೆ. ಆಗ್ತಿದೆ ನೋಡ್ತಾ ಇಲ್ವಾ? ಇಷ್ಟೆಲ್ಲ ಕಂಡು ನಾವು ಇಂಥ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಪ್ರಕರಣ ಇಟ್ಕೊಂಡು ನಾವು ಪಾದಯಾತ್ರೆ ಮಾಡ್ತಕ್ಕಂಥದ್ದು ಜನಸಾಮಾನ್ಯರ ಮನಸ್ಸಿನಲ್ಲಿ ಏನಾಗಬಹುದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ. ಜನರ ಒಂದು ಭಾವನೆಗಳು ಇವತ್ತು ಅವರ ನೋವಿಗೆ ನಾವು ಸ್ಪಂದಿಸಬೇಕಾದಂಥದ್ದೇನಿದೆ. ಇಂಥ ಸಂದರ್ಭದಲ್ಲಿ ರಾಜಕೀಯವೇ ನಮಗೆ ಪ್ರಾಮುಖ್ಯ ಅಲ್ಲ. ಇವತ್ತು ನಮಗೆ ಹಲವಾರು ಕುಟುಂಬಗಳು ಬೀದಿಗೆ ಬಂದಿದ್ದಾವೆ. ನೂರಾರು ಹಳ್ಳಿಗಳು ಉತ್ತರ ಕರ್ನಾಟಕದಲ್ಲಿ ಜಲಾವೃತವಾಗಿದೆ. ಇಂಥ ಸಂದರ್ಭದಲ್ಲಿ ನಾವು 10 ದಿವಸ ಪಾದಯಾತ್ರೆ ಹೋದರೆ ಅದು ಯಾರು ಮೆಚ್ತಾರೋ ಗೊತ್ತಿಲ್ಲ. ನಮಗೆ ತೆಗೆದುಕೊಳ್ಳದೇ ಇದ್ದಾಗ ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು? ಆಗ್ತಿದೆ ನೋಡ್ತಾ ಇಲ್ವಾ? ಇಷ್ಟೆಲ್ಲ ಕಂಡು ನಾವು ಇಂಥ ಒಂದು ಸಂದರ್ಭದಲ್ಲಿ ಯಾವುದೋ